ದೇವ್ರನಿಗೆ ಬೆಳಗ್ಗೆ ದೇವ್ರಿಗೊಂದು ಥ್ಯಾಂಕ್ಸು, ರಾಕೇಶ್ ಸರ್ಗೊಂದು ಥ್ಯಾಂಕ್ ಯು ಅಂತ ಹೇಳ್ತೀನಿ ಸರ್. ತಗೊಂಡಿಲ್ಲ, ಫಸ್ಟ್ ಬಂದು ಕುತ್ಕೊಂಡು ಇಲ್ಲೆಲ್ರಿಗೂ ವಿಚಾರಿಸ್ದೆ, ಎಲ್ಲರೂ ಒಳ್ಳೆ ಅಭಿಪ್ರಾಯನೇ ಕೊಟ್ಟರು, ರಿಸಲ್ಟ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಸರ್. ಕಣ್ಣೀರು ಆನಂದ ಭಾಷಣ. ಎಷ್ಟು ಕಡೆ ಸರ್ ನಾನು ನಮ್ಮ ಯಜಮಾನ್ರಂತೂ ಇನ್ನೆಲ್ಲ ತೋರಿಸೋದು ಬೇಡ ಬಿಡು, ಇನ್ನೆಲ್ಲ ತೋರಿಸೋದ ಸರ್, ಹೋಗಲ್ವೇನೋ ಯಾವಾಗಲೂ ನೀವು ಸಿಕ್ಕಿದ್ರೆ ನಿಮ್ಮ ಕಾಲಿಗೆ ಬೀಳಬೇಕು ಅನ್ನೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತಗೊಂಡ್ಮೇಲೆ ನನಗೆ ರಿಲೀಫ್ ಅನ್ನಿಸ್ತು. ಮತ್ತೆ ಇವಳಿಗೆ ನಾನು ಹೇಳಿದೆ, ಇಲ್ಲ ನಾನು ಕರ್ಕೊಂಡ್ಬಂದಿದ್ದೆ, ಮುಂದೆ ಹೋಗೋಣ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಸೋಣ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಕಣ್ಣೀರು ಆನಂದ ಭಾಷಣ. ಎಷ್ಟು ಕಡೆ ಸರ್ ನಾನು ನಮ್ಮ ಯಜಮಾನ್ರಂತೂ ಇನ್ನೆಲ್ಲ ತೋರಿಸೋದು ಬೇಡ ಬಿಡು, ಇನ್ನೆಲ್ಲ ತೋರಿಸೋದ ಸರ್, ಹೋಗಲ್ವೇನೋ ಕೆಲಸನೇ ಬಿಡಬೇಕು ಅಂತ ಅನಿಸ್ತಾ ಇತ್ತು ಸರ್ ನನಗಂತೂ. ಕಂಪ್ಲೀಟ್ BMTC ಕಂಡಕ್ಟರ್ ಎಷ್ಟು ಜನ ಟ್ರೈ ಮಾಡ್ತಾರೆ ಗೊತ್ತಾ ಅದಕ್ಕೆ? ಎಷ್ಟು ಕಡೆ ಎಷ್ಟು ಜನಕ್ಕೆ ನಾನು ರೆಫರ್ ಮಾಡಿದ್ದೀನಿ ಅಂದರೆ, ಫಸ್ಟ್ ಟೈಮ್ ಬಂದಾಗಲೇ ನನಗೆ ಒಂದು 30% ರಿಸಲ್ಟ್ ಸಿಕ್ತು ಸರ್. ಆಮೇಲೆ ನನಗೆ ಗೊತ್ತಿರೋರ್ಗೆಲ್ರಿಗೂ ಹೇಳ್ತಾ ಇದ್ದೀನಿ ಸರ್ ನಾನು, ಇಲ್ಲ ಹೋಗಿ ಅಲ್ಲಿ 100% ಶೂರ್. ಸಂಧಿವಾತ ಅನ್ನೋ ದೊಡ್ಡ ಕಾಯಿಲೆನೇ ಅಲ್ಲ ಮೇಡಮ್, ಅದು ನೀವು ಎಷ್ಟೇ ದೊಡ್ಡ ಹಾಸ್ಪಿಟ್ಲಿಗೆ ನೀವು ಹೋಗಿರ್ತೀರಿ, ನಿಮ್ಗೆ ಗೊತ್ತಿರುತ್ತಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕೆಲವು ಅಂಶಗಳಿದಾವೆ. ಅವನ ಅಂಶಗಳು ಫಾಲೋ ಮಾಡ್ರೆ ಖಂಡಿತವಾಗ್ಲೂ ನೋವು ಕಡಿಮೆ ಆಯ್ತು. ಅದೇ ನೀವು ಅಂಶಗಳನ್ನ ಪಟ್ಟಿಗೆ ಬಂದಾಗಲೂ ನೀವು ಸಿಕ್ಕಿದ್ರೆ ನಿಮ್ಮ ಕಾಲಿಗೆ ಬೀಳಬೇಕು ಅನ್ನೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇವಳಿಗೆ ಗೊತ್ತು ಎಷ್ಟು ಕಡೆ ತೋರಿಸಿದ್ದೀನಿ ಅಂದರೆ ನಾನು. ಎಷ್ಟು ವರ್ಷದಿಂದ ಮೇಡಮ್? ನನಗೆ 2023 ಸ್ಟಾರ್ಟ್ ಆಯಿತು ಸರ್. 2023 ಇಂದ ಎಲ್ಲ ಕಡೆ ನಾನು ಡಾಪ್ಲರ್ ಸ್ಕ್ಯಾನಿಂಗು ಎಲ್ಲ ಕಡೆ ತೋರಿಸ್ದೆ. ಎಲ್ಲರೂ ಅಷ್ಟೇ, ನೀವು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಆ ಥರ ಆಗ್ತಾ ಇದೆ, ನನಗೆ ಕೆಲಸ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಏನು ಮಾಡೋದು ಅಂತ ಫೇಸ್ಬುಕ್ ನೋಡಬೇಕಾದ್ರೆ ನಿಮ್ಮದು ಇದು ಸಿಕ್ತು ನನಗೆ. ಅಲ್ಲಿಂದ ಒಂದ್ಸತಿ ಹೋಗೋಣ ಅಂತ ನಾನು ಟ್ರೀಟ್ಮೆಂಟು ತೊಗೊಂಡಿಲ್ಲ, ಫಸ್ಟ್ ಬಂದು ಕುತ್ಕೊಂಡು ಇಲ್ಲೆಲ್ರಿಗೂ ವಿಚಾರಿಸ್ದೆ, ಎಲ್ಲರೂ ಒಳ್ಳೆ ಅಭಿಪ್ರಾಯನೇ ಕೊಟ್ಟರು, ರಿಸಲ್ಟ್ ಕೊಟ್ಟರು. ತಡಿ ನಾವು ಒಂದ್ಸಲ ಮಾಡಿಸ್ಕೊಂಡಾದ್ಮೇಲೆ ಆಮೇಲೆ ಇವಾಗ ರೆಗ್ಯುಲರ್ ಆಗಿ ನಿಜ ಸರ್. ನಾನು ರಿಪೋರ್ಟ್ ಇಷ್ಟು ತೊಗೊಬಂದಿದ್ದೆ ಫಸ್ಟ್ ಟೈಮ್ ಬಂದಾಗ, ಇಷ್ಟು ರಿಪೋರ್ಟ್ಸ್ ತೊಗೊಂಬಂದು ತೋರಿಸಿದ್ದೆ, ಇಲ್ಲಿ ಏನಪ್ಪ ಅಂತ. ನಾನು ಫಸ್ಟ್ ಟೈಮ್ ಬೆಟರ್ ರಿಸಲ್ಟ್ ಸಿಕ್ತು ಸರ್. ಫಸ್ಟ್ ಟೈಮ್ಗೆ 30% ಕಡಿಮೆ ಆಯಿತು ಸರ್. ಆಮೇಲೆ ಸೆಕೆಂಡ್ ವಿಸಿಟ್ ಬಂದ್ಮೇಲೆ ಪರವಾಗಿಲ್ಲ, ಒಂದು 50% ಪರವಾಗಿಲ್ಲ. ನಮ್ಗೆ ಹೆಜ್ಜೆ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಸರ್, ಈ ಫಿಂಗರ್ಸ್ ಎಲ್ಲ. ಎಲ್ಲಿ ಏನು ಟ್ರೀಟ್ಮೆಂಟ್ ಎಲ್ಲರೂ ಹೇಳ್ತಾರೆ, ನೀನು ಎಲ್ಲ ಟ್ರೀಟ್ಮೆಂಟು ತೊಗೊಂಡ್ಬಿಟ್ಟಿದ್ಯಾ, ಇನ್ನೇನು ಇಲ್ಲ ನಿನಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ, 2-3 ಸ್ಟೆರಾಯ್ಡ್ಸು, PRP ಎಲ್ಲ ತೊಗೊಂಡ್ಬಿಟ್ಟಿದ್ದೆ, ಇನ್ನೇನು ಇಲ್ಲ ಅಂತ ಇದ್ರು. ಬಟ್ ಏನು ಮಾಡೋದು, ನನ್ನ ಜೀವನ ಹಿಂಗೆ ಇನ್ನೂ ಎಷ್ಟೊಂದು ಇದೆ, ಏನು ಮಾಡೋದು ಅನ್ನೋದು ತುಂಬ ಇದಕ್ಕೆ ಹೋಗಿತ್ತು ಸರ್. ಜೀವನದಲ್ಲಿ ಇನ್ನು ಎಷ್ಟೊಂದು ಆಸೆ ಆಕಾಂಕ್ಷೆಗಳು ಕನಸುಗಳು ಇರ್ತವೆ. ಮಕ್ಕಳೆಲ್ಲ ಇನ್ನು ಚಿಕ್ಕವು ಓದೋರಿದ್ದಾರೆ, ಇನ್ನು ಎಷ್ಟು. ನಾವು ಈಗಾಗಲೇ 25 ಇಯರ್ಸ್ ಸರ್ವಿಸ್ ಆಯ್ತು ಸರ್, ಇನ್ನೂ ಒಂದು 12 ಇಯರ್ಸ್ ಇದೆ. ಆಗ್ಲಿ ಮೇಡಮ್, ಮತ್ತೆ VRS ತಗೊಳಕ್ಕಾಗಲ್ಲ, ಅದು ಬೇರೆ ಕಾರಣದಿಂದ ತಗೊಂಡ್ರೆ ಓಕೆ. ಆರೋಗ್ಯ ಕಾರಣದಿಂದ ತಗೊಂಡು, ನೋವಿರೋ ಕಾರಣದಿಂದ ತಗೊಂಡು ಮತ್ತೆ ಆ ನೋವು ಅನ್ಭವಿಸ್ಕೊಂಡು ಆಗಲ್ಲ. ಸುಮಾರು ಜನಕ್ಕೆ ನಾನು ರೆಫರ್ ಮಾಡಿದ್ದೀನಿ ಸರ್. ನನ್ನ ದೇವ್ರನಿಗೆ ಬೆಳಗ್ಗೆ ದೇವ್ರಿಗೊಂದು ಥ್ಯಾಂಕ್ಸು, ರಾಕೇಶ್ ಸರ್ಗೊಂದು ಥ್ಯಾಂಕ್ ಯು ಅಂತ ಹೇಳ್ತೀನಿ ಸರ್. ಎಷ್ಟು ಜನ ನಿಮ್ಮಿಂದ ಇಲ್ಲಿ ಬಂದು ನೋವೆಲ್ಲ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಮನುಷ್ಯನಿಗೆ ಏನಿದ್ರು ಪರವಾಗಿಲ್ಲ, ಏನಿಲ್ಲ ಅಂದ್ರೆ ಪರವಾಗಿಲ್ಲ, ನೋವು ಮಾತ್ರ ಇರಬಾರ್ದು. ನೋವಿಲ್ದಿರ ಜೀವನ ಸ್ವರ್ಗ ಇದ್ದಂಗೆ, ಪ್ರತಿದಿನ ಬೇರೆ ಏನಿಲ್ಲ ಮೇಡಮ್. ನಮ್ಮ ಹಿರಿಯರೆಲ್ಲ ಹಂಗ ಅಂತ ಇದ್ರು, ನಮ್ಗೇನು ಬೇಡ ಆರೋಗ್ಯ ಬೇಕು ಅಂತ. ಬಟ್ ಆ ಸ್ಟೇಜಲ್ಲಿ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ನಮ್ಗೆ ಅನ್ನಿಸ್ತಾ ಇದೆ ಯಾಕೆ ಅವ್ರು ಹಂಗೆ ಅನ್ನಿಸ್ತಾ ಇದ್ರು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಇದೇ ತರ ಒಂದು ಸ್ವಲ್ಪ ಮೇಂಟೈನ್ ಮಾಡ್ಬಿಡಿ. ಇನ್ನೊಂದು 2-3 ವೀಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ನಾವು. ಆಮೇಲೆ ಸ್ವಲ್ಪ ದಿನ ಮಾತ್ರ ಕಂಟಿನ್ಯೂ ಮಾಡ್ಬಿಟ್ಟು ಆಮೇಲೆ ನಿಲ್ಲಿಸ್ಬಿಡ್ತೀನಿ. ಸರಿ ಸರ್. ಡಯಾಬಿಟೀಸ್ ತಲೆ ಕೆಡಿಸ್ಕೋಬೇಡಿ. ನೀವು ಆಕ್ಚುಲಿ ನೀವು ಯೂಶಲಿ ತುಂಬಾ ಬಿಸಿ ಅಲ್ವಾ, ಲೈಕ್ BMTC ಕಂಡಕ್ಟರ್ ಅಂದ್ರೆ ಕಂಪ್ಲೀಟ್ ಬಿಸಿ ಇರುತ್ತೆ. ಬೆಳಗ್ಗೆ ಸಾಯಂಕಾಲವರೆಗೂ ನಿಂತ್ಕೊಂಡು ಓಡಾಡೋದಿರುತ್ತೆ. 3:30 ಎದ್ದು ಅಡಿಗೆ ಎಲ್ಲ ಮಾಡಿ, ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಮಾಡಿ 5:30 ಮನೆ ಬಿಟ್ಟು 2 ಗಂಟೆ ಡ್ಯೂಟಿ ಮುಗಿಯುತ್ತೆ. ತಿರ್ಗಾ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಇನ್ನೂ 2 ಅವರ್ ಆಗುತ್ತೆ. ಅಟ್ಲೀಸ್ಟ್ 15 ಅವರ್ಸ್ ಆದ್ರೂ ಸ್ಟ್ಯಾಂಡಿಂಗ್ ಇರುತ್ತೆ ಸರ್. ನಮ್ದು ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ ಸರ್. ಇಂಥ ಬಿಸಿ ಶೆಡ್ಯೂಲ್ ಅಲ್ಲಿ ಡಯಟ್ ಯಾವ ತರ ಮಾಡ್ತೀರಾ ಮೇಡಮ್? ಲೈಕ್ ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ 3:30 ಎದ್ದೇಳ್ತೀನಿ ಸರ್. ಒಂದು ಚುಟ್ಕೆ ಉಪ್ಪು ಹಾಕೊಂಡು ಒಂದು ಲೋಟ ನೀರು ಕುಡಿತೀನಿ. ಅದಾಗಿ ಒಂದು 1/2 ಅವರ್ಗೆ ಕೊಬ್ಬರಿ ಎಣ್ಣೆನಲ್ಲೇ ಡ್ರಾಪ್ಸ್ ಹಾಕೊಂಡು ಕುಡಿತೀನಿ. ಅದಾಗಿ ಒಂದು 1/2 ಅವರಲ್ಲಿ ಅದು 10 ಡ್ರಾಪ್ಸ್ ಅಂತ ಇದೆ, ಅದು ಹಾಕೊಂಡು ಕುಡಿತೀನಿ. ನನ್ಗೆಲ್ಲ ಬೇರೆ ಬೇರೆ ಮಾಡಕ್ಕಾಗಲ್ಲ. ಕೊತ್ತಂಬರಿ ಸೊಪ್ಪು ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಒಂದು ಬಾಟ್ಲಿಗೆ ಹಾಕೊಂಡು ಎತ್ಕೊಂಡು ಹೋಗ್ಬಿಡ್ತೀನಿ ಸರ್. ತಗೊಂಡು ಹೋಗ್ಬಿಡ್ತೀನಿ ಸರ್. ಅಲ್ಲಿ ಒಂದು 7-8 ಗಂಟೆ ಕುಡಿದು 9 ಗಂಟೆ ಹಂಗೆ ಟಿಫನ್ ಟೈಮ್ ಸಿಗುತ್ತೆ. ಆಗ ಅದೇ ಹೆಸರು ಕಾಳದು ದೋಸೆ ಏನಾದ್ರು ಅದೇ ತರ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಸರ್. ಮಧ್ಯಾಹ್ನ ಅಡುಗೆ ಮಾಡಿ ಇಟ್ಟೋಗಿರ್ತೀನಿ, ಬಂದು ರೆಡ್ ರೈಸ್ ಅದೇ ಊಟ ಮಾಡ್ತಾ ಇದ್ದೀನಿ. ನೈಟ್ ಬರೀ ವೆಜಿಟೇಬಲ್ಸ್ ಅಷ್ಟೇ ತಿಂತಾ ಇದ್ದೀನಿ ಸರ್. ಬೇರೆ ಏನೇನು ಬೆನಿಫಿಟ್ಸ್ ಆಗಿದೆ ಮೇಡಮ್? ಬೇರೆ ಅಂದ್ರೆ ಎಲ್ಲ ರೀತಿನೂ ಚೆನ್ನಾಗಿದೆ ಸರ್. ಫಸ್ಟ್ ಮೇನ್ ಆರೋಗ್ಯ ಇತ್ತು, ಇವಾಗ ಹ್ಯಾಪಿ ಆಗಿದ್ದೀನಿ ಸರ್. ನಾನು ಮಕ್ಕಳು ಮೊದಲೆಲ್ಲ ತುಂಬಾ ಟೆನ್ಷನ್, ನಿಂತ್ಕೊಂಡು ಕೆಲಸ ಮಾಡಬೇಕು, ಮನೆಗೆ ಬರಬೇಕು ಅಂತ ಮಕ್ಳ ಹತ್ರ ಎಲ್ಲ
ತುಂಬಾ BP ರೈಸ್ ಆಗ್ತಾ ಇತ್ತು ನನಗೆ. ಈಗ ಏನೂ ಇಲ್ಲ, ನಾರ್ಮಲ್ ಆಗಿದ್ದೀನಿ ಸರ್, ಆರೋಗ್ಯವಾಗಿದ್ದೀನಿ. ಕೋಪ ಜಾಸ್ತಿ ಇರ್ತಾ ಇತ್ತು, ಈಗ ಏನೂ ಇಲ್ಲ, ನಾರ್ಮಲ್ ಆಗಿ ಆರಾಮಾಗಿದ್ದೀನಿ ಸರ್ ನಾನು. ಯಾಕಂದ್ರೆ ಕರಳು ಸರಿ ಆಗ್ತದೆ ನಿಮ್ದು. ಹಾ ಸರ್. ಮುಂಚೆ ಮಾಡ್ತಿದ್ದ ಕೆಲಸನೂ ಸೇಮು, ಇವಾಗ ಮಾಡ್ತಿದ್ದ ಕೆಲಸನೂ ಸೇಮು. ಆ ಕೆಲಸನ ಅಕಂಪನಿ ಮಾಡ್ತಕ್ಕಂಥ ಎಬಿಲಿಟಿ ನಮ್ಮ ಬಾಡಿ ಕಮ್ಮಿ ಆಗಿತ್ತು. ಇವಾಗ ಅದು ಯಾಕಂದ್ರೆ ಗಟ್ ಬ್ರೈನ್ ಆಕ್ಸಿಸ್ ವೀಕ್ ಆಗಿತ್ತು. ಗಟ್ ಸರಿ ಆಯ್ತು ಅಂತಂದ್ರೆ ಜಾಯಿಂಟ್ಸ್ಗಳು ಸರಿ ಆಗುತ್ತೆ, ಬ್ರೈನ್ ಸರಿ ಆಗುತ್ತೆ. ಅಂದ್ರೆ ಬ್ರೈನಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗಿದೆ ಇವಾಗ. ಸೊ ಆ ಒಂದು ಸ್ಟ್ರೆಸ್ನ ತರ್ಕಣ ಕೆಪಾಸಿಟಿ ಜಾಸ್ತಿ ಆಗಿದೆ ನಿಮಗೆ. 1 kg ಬ್ಯಾಗ್ ಹಿಂಗ್ ಹಿಡಿಯಕ್ ಆಗ್ತಾ ಇರಲಿಲ್ಲ ಸರ್, ಈ ಜಾಯಿಂಟ್ಸ್ ಎಲ್ಲ ಪೇನ್ ಬರ್ತಾ ಇತ್ತು. 1 kg ಟೊಮೊಟೊ ನಾನು ಕ್ಯಾರಿ ಮಾಡಕ್ ಆಗ್ತಾ ಇರಲಿಲ್ಲ. ಈಗ ಇದೆಲ್ಲ ನೋವು ಸ್ವಲ್ಪ ಕಡಿಮೆ ಆಗಿದೆ ಸರ್ ನನಗೆ. ಮೇನ್ ನಿಂತ್ಕೊಳಕ್ ಆಗ್ತಾ ಇರಲಿಲ್ಲ ಸರ್ ನನಗೆ. ನಿಮ್ಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಈ ಕಾಯಿಲೆ ಬಂದು? 2023 ಡಿಸೆಂಬರ್ ಅಲ್ಲೇ ಮನೆ 23 ನಲ್ಲಿ 2023 ಜಸ್ಟ್ 2.5 ವರ್ಷ ಆಗಿದೆ. 2.5 ವರ್ಷ ಆಯ್ತು. ಆಗ್ಲೇ ಫಸ್ಟ್ ಹೋಗಿ ನಾನು ಕಾಲಿಗೆ ತೋರಿಸಿ ಮತ್ತೆ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸಿದ್ರು, ನರದ್ದೇನು ತೊಂದರೆ ಇಲ್ಲ, ಕಾಂಪ್ಲಿಕೇಶನ್ ಇಲ್ಲ ಅಂತಂದ್ರು. ಆಮೇಲೆ ಬೇರೆ ಕಡೆಯಲ್ಲಿ ಆಯುರ್ವೇದಿಕ್ ಇಲ್ಲಿದ್ದು ಕೆಂಗೇರಿ ಹತ್ರ 10 days ಇದ್ದೆ. ಎಲ್ಲ ಕಡೆ ಎಲ್ಲ ಟ್ರೀಟ್ಮೆಂಟ್ ಮಾಡಿದೆ ಸರ್. ಅದಕ್ಕೆ ಅದೇನೋ ಇದು ಏನೋ ಹಾಕಿ ಇಟ್ಕೆ ಕಲ್ ಮೇಲೆಲ್ಲ ಸುಡೋದು ಆ ಥರ ಎಲ್ಲ ಮಾಡಿದ್ರು. ಏನ್ ಮಾಡಿದ್ರು ಅದು ನೋವು ಕಡಿಮೆ ಆಗ್ಲಿಲ್ಲ ಸರ್. ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅದು ಯಾವ್ದ್ರಲ್ಲೂ ಕಡಿಮೆ ಆಗ್ಲಿಲ್ಲ ಸರ್ ನನಗೆ. ನಿಜವಾಗ್ಲೂ ಫಸ್ಟ್ ಟೈಮ್ ಐ ಆಮ್ ಸೋ ಹ್ಯಾಪಿ ಸರ್. ನಾನು ಅಲ್ಲಿ ನೀವು ಬರುವಾಗ್ಲೇ ನನ್ ದೇವ್ರು ನೋಡ್ದಂಗೆ ಆಯ್ತು. ನಿಜವಾಗ್ಲೂ ಇವ್ರನ್ನ ನೋಡೋದು ದೇವ್ರು ನೋಡೋದು ಒಂದೇ ಅನ್ನಿಸ್ತು ಸರ್. ಮೇಡಮ್ ನಿಮ್ಗೆ ಆಕ್ಚುಲಿ ಅರಿಯಗಳಿಗೆ ಅಂತ ಒಂದು ಇರುತ್ತಲ್ಲ ಮೇಡಮ್, ಅದು ವಾಸಿ ಆಗೋ ಟೈಮ್ ಬಂತು. ನೀವು 2 ವರ್ಷದಿಂದ ಪಟ್ಟಿರೋ ಕಷ್ಟ ಯಾತನೆ ಅದು ಒಂದು ಒಳ್ಳೆ ಫ್ರೂಟ್ಸ್ ಅಷ್ಟು ತಿಂದಿರಲ್ಲ ಸರ್, ಅಷ್ಟು ಟ್ಯಾಬ್ಲೆಟ್ಸ್ ತಿಂದಿದ್ದೀನಿ. ಒಂದೊಂದ್ ಕಡೆ ಹೋದ್ರೆ 5000 ಟ್ಯಾಬ್ಲೆಟ್ಸ್ ಕಂಪ್ಲೀಟ್. ಅದು ಹಾಸ್ಪಿಟಲ್ ಹೋಗಿದ್ದೆ, ಅಲ್ಲೂ ತೋರಿಸ್ದೆ, ಎಲ್ಲ ಕಡೆ ಎಲ್ಲ ಟ್ರೀಟ್ಮೆಂಟ್ ಮತ್ತೆ ಫಿಸಿಯೋಥೆರಪಿ ಎಷ್ಟು ಕಡೆ ಮಾಡ್ಸಿದ್ದೀನಿ ಅಂದ್ರೆ ಏನೂ ವರ್ಕೌಟ್ ಆಗಿಲ್ಲ ಸರ್ ನನಗೆ. ಎಲ್ಲ ದೊಡ್ಡ ಹಾಸ್ಪಿಟಲ್, ಎಲ್ಲ ದೊಡ್ಡ ಹಾಸ್ಪಿಟಲ್, ಇನ್ಶೂರೆನ್ಸ್ ಇದೆ ಅಂತ ಎಲ್ಲ ದೊಡ್ಡ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಸರ್ ನಾನು. ಎಲ್ಲ ಸುಮಾರು ನಮ್ಮನೆ ಹತ್ರನೇ ಒಂದು 10 ಕಡೆ ಹೋಗಿದ್ದೀನಿ, ಎಲ್ಲೂ ಆಸೆ ಆಗ್ಲಿಲ್ಲ ಸರ್ ನನಗೆ. ಮತ್ತೆ ಇದು ಕೊನೆಗೆ ಪರಿಹಾರ ಅಂತ ಎಲ್ಲಿಗೆ ಬಂತು ಮೇಡಮ್? ಇದು ಎಲ್ಲಿಗೆ ಬಂದು ನಿಂತ್ಕೊಂತ ಮೇಡಮ್ ಪರಿಹಾರ ಅಂತ, ಲಾಸ್ಟ್ ಡೆಡ್ ಎಂಡ್ ಸೊಲ್ಯೂಷನ್ ಅಂತ? ನಾನು ಎಲ್ಲ ದೇವ್ರ ಹತ್ರ ಬಿಟ್ಬಿಟ್ಟಿದ್ದೆ. ದೇವ್ರೇ ನನಗೆ ಎಲ್ಲೂ ತೋರಿಸ ಮಾತ್ರ ನಾನು ತಿನ್ನಲ್ಲ, ಬಿಟ್ಬಿಡಿ, ನೀನೇ ಯಾವ್ದಾದ್ರು ಒಂದು ಗಾಡಿ ತೋರಿಸ್ತಾನೆ ಅಂತೇಳಿ ಎಲ್ಲ ಮಾತ್ರ ಸ್ಟಾಪ್ ಮಾಡ್ಬಿಟ್ಟಿದೆ ಸರ್. ಒಂದ್ಸತಿ ಬಸ್ಸಲ್ಲಿ ಕುತ್ಕೊಂಡು ಹಿಂಗೆ ಫೇಸ್ಬುಕ್ ನೋಡ್ತಾ ಇರ್ಬೇಕಾದ್ರೆ ನಿಮ್ದು ಆಡ್ ಬರ್ತಾ ಇತ್ತು. ಸರಿ, ನಾವು ಫಸ್ಟ್ ಟ್ರೀಟ್ಮೆಂಟ್ ಅಂತ ಬಂದಿಲ್ಲ ಸರ್, ಫಸ್ಟ್ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದು. ಎಲ್ಲಾ ಕಡೆ ಯಾಕಂದ್ರೆ ತೋರಿಸಿ ಬೇಜಾರಾಗಿ ಬೇಡ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸರಿ, ಫಸ್ಟ್ ಟೈಮ್ ನೋಡ್ಕೊಂಡು ಹೋಗೋಣ ಅಂತ ಇವಳು ನಾನು ಬಂದಾಗ ಇಲ್ಲಿ ಎಲ್ಲ ನಾನು ಅವಾಗ್ಲೂ ನನ್ಗೆ ನಂಬಿಕೆ ಬರ್ಲಿಲ್ಲ ಸರ್. ಸುಮ್ಮನೆ ಕೂತಿದ್ದೆ, ಪಕ್ಕದಲ್ಲಿರೋ ಕೇಳಿದೆ ಹೆಂಗಿದೆ ಟ್ರೀಟ್ಮೆಂಟ್, ಏನು ನಿಮ್ಗೇನು ತೊಂದರೆ ಇದೆ ಅಂತ. ಅವ್ರು ಒಬ್ರು ಹೇಳಿದ್ರು, ಇಲ್ಲಮ್ಮ ನನ್ಗೆ ಇದೇ ತರ ಹೀಲ್ ಪೇನ್ ಇತ್ತು, ನನ್ಗೆ ಹೆಜ್ಜೆ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ. ಇಲ್ಲಿ ಬಂದು ಫಸ್ಟ್ ಟೈಮ್ ನಾನು ಅದು ಇಂಜೆಕ್ಷನ್ ಏನೋ ಮಾಡಿಸ್ಕೊಂಡೋದೆ, ಅದು ಹೋದ್ಮೇಲೆ ನನ್ಗೆ ಇವಾಗ ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ, ನನ್ ಕಡಿಮೆ ಆಗಿದೆ ಅಂತ. ಆವಾಗ ನಾನು ಬಿಲ್ ಕೊಟ್ಬಿಟ್ಟು ಇಂಜೆಕ್ಷನ್ಗೆ ತಗೊಂಡೆ. ಆಮೇಲೆ ನನಗೆ ಫಸ್ಟ್ ಟೈಮ್ಗೆ ಒಂದು 30% ಕಡಿಮೆ ಆಯಿತು. ಇವಳಿಗೆ ಹೇಳಿದೆ ಟ್ರೀಟ್ಮೆಂಟ್ ಚೆನ್ನಾಗಿದೆ, ಅಲ್ಲೇ ತೋರಿಸ್ಕೊಳ್ಳೋಣ, ಎಲ್ಲೂ ಬೇಡ ಅಂತ. ನನ್ನ KRPM ಇಂದ ದೂರ ಆಗುತ್ತೆ. ಒಂದೊಂದ್ಸಲ ಊಟ ಲಾಸ್ಟ್ ಟೈಮು 11 ಗಂಟೆ ಆಗಿತ್ತು, ಕ್ಯಾಬ್ ಬುಕ್ ಮಾಡ್ಕೊಂಡು ಇಬ್ಬರು ಮನೆಗೆ ಹೋದ್ವಿ ಸರ್. ಡ್ಯೂಟಿ ಮುಗಿಸ್ಕೊಂಡು ಹೋಗೋದು ಲೇಟ್ ಆಗುತ್ತೆ, ಆದ್ರೂ ಪರವಾಗಿಲ್ಲ ಅಂತೇಳಿ ಮಾಡಿಸ್ಕೊಂಡು ಇನ್ನು ಟ್ರೀಟ್ಮೆಂಟ್ ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು 10 to 20% ಟ್ರೀಟ್ಮೆಂಟ್ ಕೂಡ ಆಗಿಲ್ಲ. ಅಷ್ಟೊಳಗಡೆ ನೀವು 50% ರಿಸಲ್ಟ್ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಮುಗಿಯೋಷ್ಟೊತ್ತಿಗೆ. ಇನ್ನೊಂದು ಏನು ಗೊತ್ತಾ ಮೇಡಮ್, ನಿಮಗೆ ಗರ್ಭಕೋಶ ಬೇರೆ ಹಿಸ್ಟೆಕ್ಟಮಿ ಮಾಡಿದ್ರಲ್ವ, ಅದರಿಂದ ಬೋನ್ಸ್ ಎಲ್ಲ ಸ್ವಲ್ಪ ಆಸ್ಟಿಯೋಪೊರೋಟಿಕ್ ಆಗಿತ್ತು, ವೀಕ್ ಆಗಿತ್ತು. ಅದರಿಂದನೂ ಕೂಡ ನಿಮಗೆ ರಿಸಲ್ಟ್ ಬೇರೆ ಕಡೆ ಹೋದಾಗ ರಿಸಲ್ಟ್ ಬರ್ತಿರ್ಲಿಲ್ಲ. ನಮ್ಮಲ್ಲಿ ಫಸ್ಟ್ಗೆ ಬಂದಾಗ ಪೇಷಂಟು ಹಿಸ್ಟೆಕ್ಟಮಿ ಅಂತ ಹೇಳಿದ ತಕ್ಷಣನೇ ಅವ್ರಿಗೆ ಪ್ರೋಟೋಕಾಲೇ ಬೇರೆ ಆಗ್ಬಿಡ್ತೀವಿ. ಅವ್ರಿಗೆ ಯಾಕಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ನಾರ್ಮಲ್ ವುಮೆನ್ ಟ್ರೀಟ್ಮೆಂಟ್ ಮಾಡೋ ಥರ ಮಾಡೋಕ್ಕಾಗಲ್ಲ. ಯಾಕೆ ಎಲ್ಲೂ ನಮ್ಗೆ ಈ ಥರ ಕ್ಲಾರಿಫೈ ಆಗಿ ಹೇಳಿಲ್ಲ, ಈ ಥರ ಇದೇ ಪ್ರಾಬ್ಲಮ್ ಅಂತ ನಮ್ಗೆ ಎಲ್ಲೂ ಗುರುತಿಸಿಲ್ಲ ಸರ್. ನಮ್ಗೆ ಫಸ್ಟ್ ಇಲ್ಲಿ ಬಂದು ಇದು ಡಿಟೆಕ್ಟ್ ಮಾಡಿ ನಿಮ್ಗೆ ಇದೆ ಅಂತ ಹೇಳಿದೆ ನೀವೇ ಸರ್ ಫಸ್ಟ್ ಇಲ್ಲಿ. ಏನಂದ್ರೆ ನಮ್ದು ನಾವು ಮೇನ್ ಯಾವುದೇ ಕಾಯಿಲೆ ಬಂದ್ರು ರೂಟ್ ಕಾಸ್ಗೆ ಟಾರ್ಗೆಟ್ ಮಾಡ್ತೀವಿ. ರೂಟ್ ಕಾಸ್ ಎಲ್ಲಿಂದ ಬಂದಿದೆ, ಯಾಕೆ ಬೇರೆ ಏನು ಕೊಟ್ಟರು ಕೂಡ ಸಿಂಪ್ಟಮ್ಯಾಟಿಕ್ ಆಗುತ್ತೆ, ತಾತ್ಕಾಲಿಕ ಆಗುತ್ತೆ. ಮತ್ತೆ ಅದರಲ್ಲಿ ಅಟ್ಲೀಸ್ಟ್ ಒಂದು 5 days 10 days ಕೂಡ ಪೇನ್ ಇಲ್ದಂಗೆ ಆಗಲ್ಲ. ನೀವು ಈಗ ಹೋಗಿದ್ದೀರಲ್ವಾ, ಅಟ್ಲೀಸ್ಟ್ 1 ತಿಂಗಳಾದ್ರೆ ಪೇನ್ ಇಲ್ದಂಗೆ ಇದ್ದೀರಾ ಮೇಡಮ್ ನೀವು? 1 ಮಂತ್ ನಾನು ಪೇನ್ ಇರಲಿಲ್ಲ ಸರ್ ಈ ಹಾಸ್ಪಿಟ್ಲಿಗೆ ಹೋಗಿ ಅಂತ. ಯಾಕಂದ್ರೆ ರೂಟ್ ಕಾಸ್ ಅಡ್ರೆಸ್ ಆಗಿಲ್ಲ ಅಂದ್ರೆ ಅಷ್ಟು ದಿನನೂ ಕೂಡ ಪೇನ್ ಇಲ್ಲದೆ ಇರೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಅಷ್ಟು ದಿನ ಅಟ್ಲೀಸ್ಟ್ ನಾವು ರಿಸಲ್ಟ್ ಕೊಡ್ಬೇಕಂದ್ರೆ ನೀವು ರೂಟ್ ಕಾಸ್ ಹೋಗಲೇಬೇಕು. ಸೊ ಏನಾಗಿರುತ್ತೆ ನಿಮ್ಮ ದೇಹದಲ್ಲಿ ಅಂತಂದರೆ ಎಲ್ಲನೂ ಕೂಡ ಒಂದು ಸೆಲ್ಯುಲರ್ ಲೆವೆಲಲ್ಲಿ ಮೈಟೋಕಾಂಡ್ರಿಯಾ, ಒಂದೊಂದು ಸೆಲ್ ಒಳಗೆ ಮೈಟೋಕಾಂಡ್ರಿಯಾ ಅಂತ ಇರುತ್ತೆ. ಮೈಟೋಕಾಂಡ್ರಿಯಾದಲ್ಲಿ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆಗಿಬಿಟ್ಟು ಡ್ಯಾಮೇಜ್ ಆಗಿರುತ್ತೆ. ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಅಂತ ಕರಿತೀವಿ. ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಒಂದೊಂದು ಸೆಲ್ ಒಳಗೂ. ಅದನ್ನು ತೆಗೆಯೋದಕ್ಕೆ ಏನು ಮಾಡ್ತೀವಿ ನಾವು, ಫಸ್ಟ್ ಡೇನೇ ಒಂದು IV ಕೊಟ್ವಲ್ಲ ವಿಟಮಿನ್ C ಇಂಜೆಕ್ಷನು, ಅದು ಕೊಟ್ಟ ತಕ್ಷಣ ಅದರಲ್ಲೇ ಒಂದು ಎಲ್ಲ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ನ ಸ್ಕ್ಯಾವೆಂಜಿಂಗ್ ಮಾಡುತ್ತೆ, ಅದನ್ನು ತೆಗೆದು ಆಚೆ ಹಾಕ್ಬಿಡುತ್ತೆ. ಅವಲೇ ಬಾಡಿಗೆ ಒಂದು ಹೊಸ ಚೈತನ್ಯ, ಅಪ್ಪ ಬಾಡಿ ಸ್ವಲ್ಪ ಕ್ಲೀನ್ ಆಯ್ತಪ್ಪ ಇವಾಗ ಅಂತ. ಯೂಶಲಿ ಬೇರೆ ಕಡೆ ಏನು ಮಾಡ್ತಾರೆ ಅದ್ರ ಮೇಲೆ ಫೋಕಸ್ ಮಾಡಲ್ಲ. ನಾವೆಲ್ಲನೂ ಲೈಕ್ ನಾನು ಅದೇ ಥರನೇ ಇದ್ದಿದ್ದು. ಅಂದರೆ ಇದು ಈ ಥರ ಕಾಯಿಲೆ ಬಂದರೆ ಇದು ಲೈಫ್ ಟೈಮು, ಇದು ಹೋಗಲ್ಲ, ಪೇಷಂಟು
ಅಂದರೆ ಈ ಥರ ಇನ್ಕ್ಯೂರಬಲ್ ಡಿಸೀಸ್ ಅಂತ ಒಂದು ಸ್ವಲ್ಪ ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ಗೆ ಎಲ್ಲನೂ ಸೇರಿಸ್ಕೊಂಡಿದ್ವಿ ಕೂತ್ಕೊಂಡು. ಸರಿ, ಓಕೆ, ಲಿಸ್ಟ್ ಏನೋ ಇದೆ, ಬಟ್ ಈ ಥರ ಕಾಲಿರ್ತಕ್ಕಂಥ ಪೇಷಂಟ್ಗಳಿಗೆ ನಾವು ಆ್ಯಸ್ ಎ ವೈದ್ಯರಾಗಿ ನಾವು ಓಕೆ ಇದು ಹಂಗೆ ನೋಡಿ ಲೈಫ್ ಟೈಮ್ ಹಿಂಗೆ ಇದ್ಬಿಡುತ್ತೆ, ನೀವು ಹಂಗೆ ಮ್ಯಾನೇಜ್ ಮಾಡಬೇಕು, ಎಕ್ಸರ್ಸೈಸ್ ಮಾಡ್ಕೊಂಡಿರ್ಬೇಕು, ಫಿಸಿಯೋಥೆರಪಿ ಮಾಡ್ಕೊಂಡಿರ್ಬೇಕು ಅಂತ ಹಿಂಗೆ ಹೇಳಿ ಬರೆದು ಕಳಿಸ್ಬಿಡ್ತೀವಿ. ಪೇಷಂಟ್ ಶೂನಲ್ಲಿ ನಾವು ಕಾಲು ಹಾಕಿ ನೋಡಿದಾಗ, ಪೇಷಂಟ್ ಪೊಸಿಷನ್ ನಾವು ನಿಂತ್ಕೊಂಡು ನೋಡಿದಾಗ, ನಾನೇ ಆ ಪೇಷಂಟ್ ಆಗಿದ್ರೆ ನನಗೆ ಹೆಂಗೆ ಅನ್ಸುತ್ತೆ? ಸೇಮ್ ಡೌಟ್ ನನಗೆ. ಮೆಡಿಕಲ್ ಫೀಲ್ಡ್ ಅಲ್ಲೇ ಇದನ್ನ ಡಿಟೆಕ್ಟ್ ಮಾಡಕ್ಕೆ ಆಗ್ಲಿಲ್ವಾ, ಈ ನೋಗೆ ನನಗೆ ಮೆಡಿಸನೇ ಇಲ್ವಾ ಅಂತ ನನ್ಗೆ ಇದಕ್ಕೆ ದೇವ್ರ ಹತ್ರ ಅಷ್ಟು ಹತ್ಕೊಂಡು ಇದಕ್ಕೇನು ಇಲ್ವೇ. ಪ್ರತಿ ಹೆಜ್ಜೆ ನಾನು ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ನಡಿಬೇಕು ಮನೆಯಿಂದ ಇಲ್ಲಿ ಬರ್ಬೇಕಾದ್ರೆ. ದಿವಸ ಕಣ್ಣಲ್ಲಿ ನೀರು ಹಾಕೊಂಡೆ, ಒಂದೊಂದು ಸ್ಟೆಪ್ ಎತ್ತುವಾಗ್ಲೂ ನನಗೆ ಕಣ್ಣಲ್ಲಿ ನನ್ಗೆ ಯಾಕಪ್ಪ ಇಷ್ಟೊಂದು ಶಿಕ್ಷೆ ಕೊಟ್ಟಿದ್ಯಾ, ಯಾರು ಮಾಡ್ದಾರಷ್ಟು ನಾನು ಏನ್ ಮಾಡಿದ್ದೆ ನನ್ನ ಕರ್ಮ ಅಂತ ತುಂಬಾ ಹತ್ಕೊಂಡೆ ನಾನು ಡ್ಯೂಟಿಗೆ ಹೋಗಿದ್ದೇನೆ ಸರ್. ಪ್ರತಿ ಹೆಜ್ಜೆಗೂ ನಾನು ಇವಳಿಗೆ ಗೊತ್ತಿದೆ ಸರ್ ನನಗೆ ಎಷ್ಟು ಹಾಸ್ಪಿಟ್ಲ್ ಇಷ್ಟು ಫೈಲ್ಸ್ ಇಲ್ಲಿ ಫಸ್ಟ್ ಟೈಮ್ ನಾನು ತಗೊಂಡಿದ್ದು ಎಲ್ಲ MRI ಬೆನ್ನದು ಮೂಳೆ ಇಲ್ಲಿಂದ ಏನಾದ್ರು ಆಗಿದೆಯಾ, ಈ ನೋವಿಗೆ ಇಲ್ಲಿಂದ ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ನಾವು ಬಟ್ ಅದನ್ನ ಏನು ಅಂತ ಯಾರು ಗೊತ್ತಿಲ್ಲ ಸರ್. ನನಗೆ ಇದೊಂಥರ ಮಿರಾಕಲ್ ಅನ್ಸುತ್ತೆ ಸರ್ ನಿಜವಾಗ್ಲೂ. ಫಸ್ಟ್ ಟೈಮ್ ನೀವೊಂಥರ ಭೂಮಿ ಇಳಿದ ಭಗವಂತ ಇಷ್ಟು ಜನ ನಿವಾರಣೆ ಮಾಡ್ತಿರಲ್ಲ ಸರ್. ದಯವಿಟ್ಟು ಮೇಡಮ್ ಒಂದು ಸಂಕಲ್ಪ ಇರಬೇಕು ನಿಮ್ಗೆ, ಇರ್ಬೇಕು ಅಂತ ಸಂಕಲ್ಪ ಇತ್ತಲ್ಲ, ಸಂಕಲ್ಪನೆ ನಿಮ್ಗೆ ನಿಮ್ಮಿಂದಲೇ ಆಗ್ಬೇಕು ಅಂತ ಇತ್ತು ಅನ್ಸುತ್ತೆ ಸರ್. ಅದು ಈ ಹಾಸ್ಪಿಟಲಿಂದನೇ ಅದು ಕ್ಲಿಯರ್ ಆಗ್ಬೇಕು ಅಂತ ನಮ್ಮ ಮಕ್ಕಳಿಗೆ ತೊಂದರೆ ಇದೆ ಸರ್, ಅವ್ರನ್ನು ಕರ್ಕೊಂಡ್ ಬರ್ತೀನಿ ನಾನು. ಕರ್ಕೊಂಡ್ ಬರ್ತೀನಿ ಸರ್. ಅಷ್ಟೇ, ನಾವು ಈಗ ನಮಗೆ ಆ ಕಾಯಿಲೆ ಇತ್ತು ಅಂದ್ರೆ ನಾವು ಲೈಫ್ ಟೈಮ್ ನೋವು ತಿನ್ಕೊಂಡಿರ್ತೀವ ಅಂತ ನಾವು ನೋಡಿದಾಗ ಹಾಗೆಲ್ಲ. ಸೊ ಹಂಗಾಗಿ ಅದಕ್ಕೇನು ಸೊಲ್ಯೂಷನ್ ಇರುತ್ತೆ ನಾವು ಹುಡುಕ್ಬೇಕಂತೇಳಿ ಒಂದು ಲಾಸ್ಟ್ ಒಂದು 7-8-10 ವರ್ಷದಿಂದ ಅದೇ ಹುಡುಕಿ ಏನೋ ಸೊಲ್ಯೂಷನ್ ಸಿಗುತ್ತೆ. ನನ್ನ ಮಗಳು ಅದೇ ಅಂದ್ರು, ಡಾಕ್ಟರ್ ತುಂಬಾ ಓದಿ ಅವ್ರು ತುಂಬಾ ರಿಸರ್ಚ್ ಮಾಡಿನೇ ಇದನ್ನ ಮಾಡಿರ್ತಾರೆ. ಅವಳು MBA ಮಾಡ್ತಾ ಇದ್ದಾಳೆ, ತುಂಬಾ ರಿಸರ್ಚ್ ಮಾಡಿರ್ತಾರೆ ಡಾಕ್ಟರ್. ಇಷ್ಟೊಂದು ಎಲ್ಲ ಮಿರಾಕಲ್ ನಡಿಬೇಕು ಅಂದ್ರೆ ಅವ್ರು ತುಂಬಾನೇ ರಿಸರ್ಚ್ ಮಾಡಿರ್ತಾರೆ ಅಂತ ಹೇಳಿ. ಅವಳು CMRITL ಮಾಡ್ತಾಳೆ ಸರ್. ನನ್ನ ಮಗ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್, ಮಗಳು ಫೈನಲ್ ಇಯರ್. ಮಗ ಗಾರ್ಡನ್ ಸಿಟಿ ಕಾಲೇಜ್. ಹಾ ಸರ್, ಥರ್ಡ್ ಸೆಮ್ ಈಗ. ನನ್ನ ಮಗಳು ಫೈನಲ್ ಇಯರ್. ಹೌದು ಸರ್, ಕಷ್ಟ ಇದೆ. ಹೌದು ಸರ್, ಬೆಳಗ್ಗೆ ಎದ್ದು ನಾವು ಎಷ್ಟು 3:30 ದಿವಸ ರಾತ್ರಿ ಮಲಗೋದು 11 ಗಂಟೆ ಆಗುತ್ತೆ ಸರ್. ನಾವು ತಿರ್ಗಾ ಮನೇಲೆಲ್ಲ ಕೆಲಸ ಮಾಡಿ ಎಲ್ಲ 5:30 ಮನೆ ಬಿಡಬೇಕು ಸರ್ ನಾವು. ಎಲ್ಲ ಮಕ್ಕಳು 7:00 ಕಾಲೇಜ್ಗೆ ಹೋಗ್ತಾರೆ, ಅವ್ರಿಗೆ ಲಂಚು ಮತ್ತೆ ಟಿಫನ್ ಎಲ್ಲ ಪ್ರಿಪೇರ್ ಮಾಡಿ ಹೋಗ್ಬೇಕು. ಇವಾಗ ಬೇರೆ ನಂದು ಡಯಟ್ ಅಲ್ವಾ, ಎಲ್ಲ ಡಯಟ್ ನಂದು ಏನ್ ಮಾಡ್ತೀನಿ ಎಲ್ರಿಗೂ ಅವ್ರಿಗೂ ಒಳ್ಳೇದಾಗತ್ತೆ ಅದನ್ನೇ ಫಾಲೋ ಮಾಡ್ತಾರೆ. ಎಲ್ಲರಿಗೂ ಅವ್ರಿಗೂ ಒಂದೊಂದು ಲೋಟ ಜ್ಯೂಸ್ ಕೊಡ್ತಾ ಇದ್ದೀನಿ ಸರ್ ಬೆಳಗ್ಗೆ ಹೊತ್ತು. ಆಕ್ಚುಲಿ ಬೆಸ್ಟ್ ಗಿಫ್ಟ್ ಟು ಗಿವ್ ಫಾರ್ ಅವರ್ ಕಿಡ್ಸ್ ಅಂದ್ರೆ ಹೆಲ್ತಿ ಲೈಫ್. ಅದೊಂದು ಇನ್ನು ಉಳಿದಿರೋದೆಲ್ಲ ಅವ್ರಿಗೆ ಹೆಂಗೆ ಮ್ಯಾನೇಜ್ ಮಾಡ್ಬಿಡುತ್ತೆ. ಸ್ವಲ್ಪ ದುಡ್ಡು ಇರುತ್ತೆ, ಸ್ವಲ್ಪ ಎಜುಕೇಶನ್ ಇರುತ್ತೆ, ಇರಲ್ಲ, ಅದೇನೋ ಒಂದು ಆಗ್ಬಿಡುತ್ತೆ ಮೇಡಮ್. ಒಂದು ಹೆಲ್ತಿ ಹ್ಯಾಬಿಟ್ ಅವ್ರಿಗೆ ಹೇಳ್ಕೊಟ್ಬಿಟ್ರೆ, ಆಮೇಲೆ ಒಂದು ಸ್ವಲ್ಪ ಕ್ಯಾರೆಕ್ಟರ್ ಹೇಳ್ಕೊಟ್ಬಿಟ್ರೆ ಇಷ್ಟು ಸಾಕು ಮೇಡಮ್. ಕ್ಯಾರೆಕ್ಟರ್ ಅಂಡ್ ಹೆಲ್ತಿ ಲೈಫ್ ಇಷ್ಟು ಬಿಟ್ರೆ ಬೇರೆ ಏನು ಮಕ್ಕಳಿಗೆ ನಾವು ಕೊಡಕ್ ಆಗಲ್ಲ. ಆಸ್ತಿ ಹೆಚ್ಚು ಕಮ್ಮಿ ಅದೇ ನಡೆಯುತ್ತೆ ಮೇಡಮ್, ಅಂತ ತೊಂದರೆ ಇಲ್ಲ. ಒಂದು ಇದ್ದಾರು ಮಾಡ್ತಾರೆ, ಇಲ್ದಿರ ಮಾಡಲ್ಲ, ಅದು ಮ್ಯಾಟರ್ ಆಗಲ್ಲ. ಇದನ್ನ ಮಾತ್ರ ನಾವು ಮಾಡಿಸ್ಲೇಬೇಕು ಮೇಡಮ್, ಹೆಲ್ತಿ ಹ್ಯಾಬಿಟ್ಸ್. ಸೊ ಈ ತರ ಒಂದು ದೃಷ್ಟಿಯಿಂದ ನಾವು ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಬೇಕಾಗಿರೋ ಇವನು ನಮ್ಗೆ ಇಂಟೆಂಟ್ ಇದ್ರೆ, ತಲೆಯಲ್ಲಿ ಸಂಕಲ್ಪ ಇದ್ರೆ, ಈಗ ವಾಸಿ ಮಾಡಕ್ ಆಗತ್ತೆ ಈ ಕಾಯಿಲೆಗಳನ್ನ ಅಂತ ಹುಡುಕೊಂಡು ಹೋದಾಗ ಭಗವಂತ ದಾರಿ ತೋರಿಸ್ತಾರ. ಹಂಗೆ ಭಗವಂತ ದಾರಿ ತೋರಿಸಿ ಇಷ್ಟು ನಮಗೆ ಹತ್ತಿರದಾಗಿರೋರಿಗೆ ಆ ಥರ ನೋವು ಬಂದಾಗೆ ನಾವು ಹತ್ತಿರದಾಗ ನೋಡಿ ದುಃಖ ಆಗತ್ತಲ್ಲ ನಾವು, ಆ ದುಃಖ ತಡೆಯಬೇಕ ಆಗಲ್ಲ. ಹಂಗಾಗಿನೇ ನಾವು ಇದನ್ನ ಮಾಡಿದಾಗ ಗೊತ್ತಾಗತ್ತೆ. ತುಂಬಾ ಜನ ತುಂಬಾನೇ ನಿಮ್ಗೆ ಕೃತಜ್ಞತೆ ಸರ್. ಎಷ್ಟು ಜನ ನೋವು ವಾಸಿ ಓಲ್ಡ್ ಮ್ಯಾನ್ ಅವ್ರು ಹೇಳಿದ್ರು, ಇಲ್ಲಮ್ಮ ನಾನು ಫಸ್ಟ್ ಟೈಮ್ ಸ್ಟೆಪ್ ಹಾಕಕ್ ಆಗ್ತಾ ಇರಲಿಲ್ಲ, ಸೆಕೆಂಡ್ ಟೈಮ್ ಬಂದಾಗ ನನ್ನಿಂದ ಸ್ಟೆಪ್ ಹತ್ಕೊಂಡ್ ಬರಕ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿದೆ ಅಂತ. ತುಂಬಾ ಜನ ಎಲ್ಲ ಪಾಸಿಟಿವ್ ರಿಸಲ್ಟ್ ಕೊಟ್ಟ ಮೇಲೆ ನಾವು ಟ್ರೀಟ್ಮೆಂಟ್ ತಗೊಂಡಿದ್ವಿ. ಮುಖ್ಯವಾಗಿ ಇನ್ನೂ ನಮ್ಮ ಪೇಷಂಟ್ಸ್ ಏನಂದ್ರೆ ಕೆಲವರು ಡಯಟ್ ಮಾಡಲ್ಲ, ಕೆಲವರು ಸರ್ ಬೆಳಗ್ಗೆ ಅದೊಂದು ಅಜ್ಜಿ ಚೆನ್ನಾಗಿದ್ದಾರೆ, ಒಂದು 3 ತಿಂಗಳಿಂದ ಅವ್ರಿಗೆ ನೋವೇ ಇಲ್ಲ, ಈ ಲಾಸ್ಟ್ 1 ತಿಂಗಳಿಂದ ಸರ್ ಬೆಳಗ್ಗೆ ಒಂಚೂರು ಕಾಫಿ ಕುಡಿದ್ಬಿಡ್ತೀನಿ ಅಂತಾರೆ. ಅದು 84 ವರ್ಷ ಅಜ್ಜಿ ಚೆನ್ನಾಗಿದ್ದಾರೆ, 3-4 ಕಾಫಿ ಕುಡಿಯೋದು ದಿನ ಬೆಳಗ್ಗೆ. ನಾವು ಏನೋ ಮಿಸ್ಟೇಕ್ ಆಗ್ತೈತಲ್ಲ ಅಂತ, ಯಾಕಂದ್ರೆ ಮೆಗ್ನೀಷಿಯಂ ಮಾತ್ರ ಕೊಟ್ಟಿರ್ತೀವಿ, ಬಾಡಿದ್ರೆ ಮೆಗ್ನೀಷಿಯಂ ಮೇಲೆ ಎಳೆದು ಬಾಡಿ ಹಾಕಿಬಿಡುತ್ತೆ. ಒಂದೇ ಒಂದು ಕಾಫಿ, ಜಾಸ್ತಿನೇ ಬೇಡ, ಒಂದು ಕಾಫಿ ಒಂದು 10 ಡ್ರಾಪ್ ಹೋದ್ರು ಕೂಡ ಕಾಫಿ ಪೌಡ್ರದು ಡಿಕಾಕ್ಷನ್ ಅದು ಬಾಡಿ ಒಳಗೆ ಹಂಗೆ ಮಾಡ್ಬಿಡುತ್ತೆ. ಸೊ ಈ ತರ ನಮ್ಮ ಪೇಷಂಟ್ಸ್ ಸ್ವಲ್ಪ ಏನ್ ಮಾಡ್ತಾರೆ, ಯಾಮಾರ್ಬಿಡ್ತಿದ್ದಾರೆ ಡಯಟ್ ಮಾಡೋದ್ರಲ್ಲಿ. ನಾವೇನು ಜಾಸ್ತಿ ನೀವು ಅದನ್ನ ಬಿಡಿ ಇದನ್ನ ಬಿಡಿ ಅಂತ ಹೇಳಲ್ಲ. ಏನು ನಮಗೆ ರೀಸೆಂಟಾಗಿ ಕಲ್ತಿರ್ತಕ್ಕಂಥ ಕೆಲವು ಅಭ್ಯಾಸಗಳು, ಕಾಫಿ ಟೀ ಹಾಲು ಇವೆಲ್ಲ ನಮ್ಗೆ ಇತ್ತೀಚೆಗೆ ಬಂದಿರ್ತವೆ, ಈಸಿಯಾಗಿ ಬಿಡ. ನಾವೇನು ದೊಡ್ಡವೆಲ್ಲಾನು ಏನ್ ಹೇಳಲ್ಲ. ಯಾವುದೇ ಹೆಲ್ತ್ ಪ್ರೋಗ್ರಾಮ್ ಮಾಡಿ ಅದು ಹಾಲು ಟೀ ಕಾಫಿ ಅಷ್ಟು ಕೆಟ್ಟದ್ದು ಯಾವ್ದು ಇಲ್ಲ. ಹೌದು ಮೇಡಮ್, ನಾನೇ ಅಲ್ಲ ಮೇಡಮ್, ಎಷ್ಟೋ ಜನ ಡಾಕ್ಟರ್ಸ್ ರಿಯಲ್ ವೈದ್ಯರುಗಳು ಅದನ್ನ ಡ್ಯಾಮೇಜ್ ಆಗೋದೇ ಅದರಿಂದ ಕಾಫಿ ಟೀ ಇಂದಾನೆ ಅಂತಾನೆ ಹೇಳ್ತಾರೆ ಸರ್. 100% ಮೇಡಮ್. ಮೇನ್ಲಿ ಹಾಲು ಇದ್ದಿದ್ದಲ್ಲ, ನೀವು ಇವ್ರದ್ದು ಶುಭಾ ಜೈನ್ ಅಂತ ಯೂಟ್ಯೂಬ್ ಅಲ್ಲಿ ಇದ್ದಾರೆ, ಅವ್ರದ್ದು ನೋಡಿ ನ್ಯಾಚುರೋಪತಿಯಾಗಿ ನ್ಯಾಚುರಲ್ ಡಯಟ್ ನ ಸಿಸ್ಟಮ್ ನ ಫಾಲೋ ಮಾಡ್ತಾರೆ ಜಾಸ್ತಿ. ಅವರು ಲಕ್ಷಗಟ್ಟಲೆ ಕೋಟ್ಯಾನುಗಟ್ಟಲೆ ಪೇಷಂಟ್ಸ್ ಅವ್ರು ಜಸ್ಟ್ ಡಯಟ್ ಫಾಲೋ ಮಾಡ್ಬಿಟ್ಟೆ ಹೀಲ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರದ್ದು
ನಮ್ದು ಕೂಡ ಅವ್ರು ಹೇಳೋದೇನಂದ್ರೆ ಮೈನ್ ಮಿಲ್ಕ್ ಅಷ್ಟು 100% ಡೇಂಜರ್ ಅಂತಾನೆ ಹೇಳ್ತಾರೆ. ಹೌದು ಸರ್. ನನ್ನ ತಮಿಳಲ್ಲಿ ಒಂದು ಹೀಲರ್ ಭಾಸ್ಕರ್ ಅಂತ ಹೀಲರ್ ಭಾಸ್ಕರ್ ಅವ್ರದ್ದು ನಾನು ಮಾಡಿ 15 kg ನಾನು ಕಡಿಮೆ ಆಗಿದೆ ಸರ್ ಲಾಸ್ಟ್ ಟೈಮ್ ನಾನು. ಮೇಡಮ್ ಅವ್ರು ಹೇಳೋ ಮೆಥಡ್ ಅಲ್ಲಿ ಚೆನ್ನಾಗಿ ಜಗದ್ಬಿಟ್ಟು ನಲ್ಲ ಮೆಣ್ಣಿ ಸಾಪಾಡ್ನ ಅಂತಾರಲ್ವ, ಚೆನ್ನಾಗಿ ಜಗದ್ಬಿಟ್ಟು ತಿನ್ನ ಸ್ಟಾರ್ಟ್ ಮಾಡಿ 30 ಸರಿ ಇಷ್ಟು ತಿನ್ನಿ ಬಾಯಿ ಮುಚ್ಕೊಂಡು ಇಷ್ಟು ಬಾಯಿ ಮುಚ್ಕೊಂಡು ಚೆನ್ನಾಗಿ ಜಗದ್ ತಿನ್ನ ಸ್ಟಾರ್ಟ್ ಮಾಡಿದ್ರೆ ಇಷ್ಟು ತಿನ್ನಕ್ ಆಗೋದಿಲ್ಲ, ಇಷ್ಟಕ್ಕೆ ಬಂದ್ಬಿಡ್ತೀವಿ. ಮತ್ತೆ ಚೆನ್ನಾಗಿ ಡೈಜೆಷನ್ ಆಗಿ ಅಸಿಮಿಲೇಷನ್ ಆಗಿ ಬಾಡಿಗೆ ಚೆನ್ನಾಗಿ weight loss ಆಗುತ್ತೆ, ಬೇರೆ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಅವ್ರದ್ದು ಪ್ರೋಗ್ರಾಮ್ಸ್ ನೋಡಿನೇ 15 kg ಅವರು ನಮ್ಗೆ ಒನ್ ಆಫ್ ದ ಮೆಂಟರ್ಸ್ ಮೇಡಮ್ ಹೀಲರ್ ಭಾಸ್ಕರ್. ಅವ್ರದ್ದು 2015 ಇಂದಾನೆ ಅವ್ರನ್ನು, ಯಾಕಂದ್ರೆ ಈಗ ಇದ್ರಲ್ಲಿ ಸೊಲ್ಯೂಷನ್ ಇಲ್ಲ ಅಂತ ಗೊತ್ತಾಯ್ತು. ಇದೆಲ್ಲ ಲೈಫ್ ಟೈಮ್ ಕಾಯಿಲೆ, ಲೈಫ್ ಟೈಮ್ ನೋವು ಅಂತ ಹೇಳ್ತಿದ್ರೆ ಬೇರೆ ಏನಿದೆ ಅಂತ ನೋಡುವಾಗ ಹೀಲರ್ ಭಾಸ್ಕರ್ ಒನ್ ಆಫ್ ದ ಬೆಸ್ಟ್ ಇದು ಮೇಡಮ್. ಅವ್ರು ಜಸ್ಟ್ ಅದೇ ಈಗ ಪ್ರಾಬ್ಲಮ್ ಏನಂತಂದ್ರೆ ಈಗ ರಿಯಲ್ ಆಗಿರ್ತಕ್ಕಂಥ ಸೈನ್ಸು ಬೇರೆ ಇದೆ, ಇತ್ತೀಚೆಗೆ ಮಾಡಿಫೈಡ್ ಸೈನ್ಸ್ ಬೇರೆ ಆಗಿಬಿಟ್ಟಿದೆ. ಮಾಡಿಫೈಡ್ ಸೈನ್ಸ್ನ ನಾವು ಯಾವತ್ತೂ ತಗೊಳಕ್ಕಾಗಲ್ಲ. ರಿಯಲ್ ಸೈನ್ಸ್ ಏನಿದೆ ಅದನ್ನೇ ತಗೋಬೇಕು. ಈಗ ಎಕ್ಸಾಂಪಲ್, ಈಗ ಸಂಧಿವಾತ ಪೇಷಂಟ್ಗೆ ಒಂದು ಸಿಂಪಲ್ ಆಗಿ ನೋವೆಲ್ಲ ವಾಸಿಯಾಗಿರುತ್ತೆ, ಅವ್ರಿಗೆ ಏನು ಮಾಡೋದು ಬೇಡ, ಮಾತ್ರ ಹಂಗೆ ತಗೊತಾ ಇರಲಿ. ಒಂದು ವಾರ ಹಾಲು ಕುಡಿಸ್ಬಿಟ್ರೆ ಸಾಕು, ಮತ್ತೆ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಾರೆ ಅರ್ಥ ಏನದು, ಅದ್ರಲ್ಲಿ ಪ್ರಾಬ್ಲಮ್ ಇದೆ ಅಂತ ಇಷ್ಟೇ. ಅದರಲ್ಲಿ ಅಷ್ಟು ವಾತ ಜಾಸ್ತಿ, ಡೈಜೆಷನ್ ಆಗಲ್ಲ ಅದು. ಯಾಕಂದರೆ 5 ವರ್ಷ 6 ವರ್ಷವರೆಗೂ ಮಾತ್ರ ಮಿಲ್ಕ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಎಂಜೈಮ್ಸ್ ಎಲ್ಲ ಕೊಟ್ಟಿರ್ತಾನೆ ಭಗವಂತ. ಆ ಎಂಜೈಮ್ಸ್ ಯಾವಾಗ 5-6 ವರ್ಷ ಆದ್ಮೇಲೆ ಹೋಗ್ಬಿಡುತ್ತೆ, ಅದು ಅವನ ಮಿಲ್ಕ್ ತಗೊಂಡ್ರೆ ಅದು ಇನ್ಫ್ಲಮೇಷನ್ ಆಗುತ್ತೆ. ಇಷ್ಟೇ ಸಿಂಪಲ್ಲು. ಹಂಗಾಗಿ ಬಟ್ ಏನು ಗೊತ್ತಾ, ಇಷ್ಟು ಡೀಪಾಗಿ ಪೆನೆಟ್ರೇಷನ್ ಇಲ್ಲದೆ ಇರುವಾಗ ಸುಮ್ಮನೆ ಹಾಲು ಕುಡೀರಿ ಕ್ಯಾಲ್ಸಿಯಂ ಬರುತ್ತೆ, ಏನು ಒಂದು 5% ಕ್ಯಾಲ್ಸಿಯಂ ಜಾಸ್ತಿ ಇರ್ಬೋದು ಹಾಲಲ್ಲಿ ಬೇರೆ ಕಂಪೇರ್ ಮಾಡಿದರೆ. ಅದ್ರ ಬದಲಿಗೆ ನಾನು ಒಂದು ವಿಡಿಯೋನ ಹಾಕಿದ್ದೆ, ನಮ್ಮ ಹೇಳ್ತಿರ್ತಕ್ಕಂಥ ಡಯಟಲ್ಲಿ ಎಷ್ಟು ಮಿಥ್ಯ ಇದೆ ಬೇರೆಯವ್ರು ಹೇಳ್ತಕ್ಕಂಥ ಡಯಟಲ್ಲಿ ಅಂತ. ಒಂದು ಅರ್ಧ ಚಮಚ ಎಳ್ಳು ತಿಂದ್ಬಿಟ್ರೆ ಅಷ್ಟು, ಒಂದು 2 ದಿನಕ್ಕೆ ಒಂದು ಎಳ್ಳುಂಡೆ ತಿಂದ್ರೆ ಸಾಕು, ಅಟ್ಲೀಸ್ಟ್ ವಾರಕ್ಕೆ ಒಂದು ಎಳ್ಳುಂಡೆ ತಿಂದ್ರೆ ಸಾಕು, ಅಷ್ಟು ಕ್ಯಾಲ್ಸಿಯಂ ನಮಗೆ ಬಾಡಿಗೆ ಬಂದುಬಿಡುತ್ತೆ. ನಾವು ಇದನ್ನು ಎಳ್ಳುಂಡೆ ಅಂದರೆ ಅದು ಮರ್ತೇ ಹೋಗ್ಬಿಟ್ಟಿದ್ವಿ, ಎಳ್ಳುಂಡೆ ಅನ್ನೋದೇ ಇಲ್ಲ ಇವಾಗ ಅಲ್ವಾ ಮೇಡಮ್. ಅದು ಎಲ್ಲ ಹೋದ್ರೆ ಈ ಕ್ಯಾಡ್ಬರೀಸ್ ಅಂತೆ, ಡೈರಿ ಮಿಲ್ಕ್ ಅಂತ ಇವೇ ಬರ್ತಾವ ಅಂದ್ರೆ ಎಳ್ಳುಂಡೆ, ಕಡಲೆ ಉಂಡೆ, ಶೇಂಗುಂಡೆ ಎಲ್ಲಿದೆ ಮೇಡಮ್? ಯಾವ ಅಂಗಡಿನಲ್ಲೂ ಇಲ್ಲ. ಎಲ್ಲ ಸೀಡ್ಸ್ ಮಾಡಿ ನಾವು ಅದೇ ತರ ಮಾಡಿ ಇಟ್ಕೊಂಡು ಮಕ್ಕಳಿಗೆ ದಿವಸ ಒಂದೊಂದು ಕೊಡ್ತಾ ಇದ್ದೀವಿ. ಮಾಡ್ಬೋದು ಮೇಡಮ್, ಡೆಫಿನೆಟ್ಲಿ ಮಾಡಿ. ಸನ್ಫ್ಲವರ್ ಸೀಡ್ಸ್, ಫ್ಲೇಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್ ಎಲ್ಲ ಹಾಕಿ ಒಂದು ಗುಂಡೆ ತರ ಮಾಡಿ ಇವಾಗ ದಿವಸ ಒಂದೊಂದು ಅದನ್ನೇ ಸ್ನಾಕ್ಸ್ ತಿಂತಾ ಇದೀವಿ ಸರ್. ಅದು ಮಾಡಿ ಎಲ್ಲ ಇವಾಗ ನಾರ್ಮಲ್ ಅದಕ್ಕೆ ಬಂದ್ಬಿಟ್ಟು ಅದೇ ತರನೇ ಮಾಡ್ಕೊಂಡು ಹೋಗಿ ಮೇಡಮ್. ಅವ್ರಿಗೆ ಯಾವ ಕಾಯಿಲೆನೂ ಕೂಡ 99.9% ಯಾವ ಕಾಯಿಲೆನೂ ಬರಲ್ಲ. ಹೀಲರ್ ಭಾಸ್ಕರ್ ಸರ್ ಹೇಳಿರ್ತಾರ, ಈ ಆಕ್ಸಿಡೆಂಟ್ ಆದಾಗ ಮಾತ್ರ ಬರೋ ಕಾಯಿಲೆ ಬಿಟ್ರೆ ಬೇರೆ ಯಾವ ಕಾಯಿಲೆಗಳು ಫುಡ್ ಇಂದಾನೆ ಬರುತ್ತೆ. ಆ ಫುಡ್ ನ ಸರಿ ಮಾಡ್ಕೊಂಡ್ಬಿಟ್ರೆ ಯಾವ ಕಾಯಿಲೆನೂ ಬರಲ್ಲ ಅಂತ. ಶುಗರ್ ಕಾಯಿಲೆ ಅಲ್ಲ, ಅದು ಡೈಜೆಸ್ಟಿವ್ ಡಿಸಾರ್ಡರ್ ಅಷ್ಟೇ. ಹೌದೌದು, ಕರೆಕ್ಟ್. ನಮ್ಗೆ ಯಾವಾಗ ಬೇಕು ಶುಗರ್ ಲೋಡ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕಂದ್ರೆ ಆಕ್ಸಿಡೆಂಟ್ ಆದಾಗ ಮಾತ್ರನೇ ಅದನ್ನ ಡೌನ್ ತಗೊಬಂದು ನಾವು ಸರ್ಜರಿ ಮಾಡಕ್ಕಾಗೋದು ಅವ್ರು ಹೇಳಿದ್ದಾರೆ ಸರ್. ಅವ್ರು ಸುಮಾರು ವರ್ಷದಿಂದ ನಾನು ನೋಡ್ತಾ ಇರ್ತೀನಿ. ನೀವು ತಮಿಳ್ ಅರ್ಥ ಆಗ್ತದೆ? ಹಾ, ತಮಿಳ್ ಮಾತಾಡ್ತೀನಿ ಸರ್ ನಾನು. ಸೊ ನನಗೆ ಸ್ವಲ್ಪ ಬರ್ತಕ್ಕಂಥ ಅರ್ಧ ತಮಿಳಲ್ಲೇ ಅವ್ರು ಕೇಳಿಸ್ಕೊಂಡು ಚೆನ್ನಾಗಿದೆ ಸರ್. 2 ಅವರ್ ಒಂದೊಂದು ವಿಡಿಯೋಸ್ ಇರುತ್ತೆ, ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ. ಮತ್ತೆ ಇನ್ನು ಎಷ್ಟೊಂದು ವೆಜಿಟೇಬಲ್ ಡಾಕ್ಟರ್ ಡಾಕ್ಟರ್ ಬಾಲಾ ಇದೆ, ಹೀಲರ್ ಬಾಲಾ ಇದ್ದಾರೆ, ವೆಜಿಟೇಬಲ್ ಪ್ರೋಗ್ರಾಮ್ ಮಾಡೋರು. 12 ತರಕಾರಿ ತಿನ್ನಿ ನೀವು, ಅದ್ರಲ್ಲೆಲ್ಲ ನಿಮ್ಗೆ ಕ್ಯೂರ್ ಆಗುತ್ತೆ ಅಂತ ಒಂದೊಂದು ತರಕಾರಿಗೂ ರೆಫರ್ ಮಾಡಿದ್ದಾರೆ. ಸೊ ನಾವು ಯೂಶಲಿ ಅದ್ರಲ್ಲಿ ತೆಂಗಿನಕಾಯಿ ಹೇಳ್ತೀವಿ, ತೆಂಗಿನಕಾಯಿ ಕಂಪಲ್ಸರಿ ಬರುತ್ತೆ. ಇನ್ನೆಲ್ಲಾ ತರಕಾರಿಗಳು ಹೇಳ್ತೀವಿ, ಮರಗೆಣಸು, ಹಸಿಮೆಣಸಿನಕಾಯಿ, ಜಾಸ್ತಿ ಆಲೂಗೆಡ್ಡೆ, ಈ 3 ಬಿಟ್ಟು ಎಲ್ಲಾನು ಹೇಳ್ತೀವಿ. ಅದೇ ತರನೇ ಎಲ್ಲಾ ತರಕಾರಿ ದಿನ ಆಲ್ಮೋಸ್ಟ್ ಬೆಂಡೆಕಾಯಿ ಅಂತೆ, ಆಮೇಲೆ ಮೂಲಂಗಿ ಅಂತೆ ಎಲ್ಲ ವೆಜಿಟೇಬಲ್ಸ್ ಬರ್ತಾವ ಅದ್ರಲ್ಲಿ, ಹೀರೆಕಾಯಿ ಅದೆಲ್ಲ. ಈ ತರ ಮಾಡ್ತಾ ಹೋಗ್ಬಿಟ್ರೆ ಯಾವ ಕಾಯಿಲೆನೂ ಬರಲ್ಲ ಮೇಡಮ್. ಫಸ್ಟ್ ಕಾಯಿಲೆ ಫ್ಯೂಚರ್ ಅಲ್ಲಿ ಬರುತ್ತಾ ಬಿಡುತ್ತೆ, ಸೆಕೆಂಡರಿ ಮೇಡಮ್. ಇವಾಗಿರೋ ಕಾಯಿಲೆ ಅಂತೂ ವಾಸಿ ಆಗುತ್ತೆ. ಇದರಿಂದನೇ ಗೊತ್ತಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಮತ್ತೆ ಗಟ್ಟಿಗೆ ಕೊಟ್ಟಿದ್ದೀನಿ. ಗಟ್ಟಿಗೆ ನಮ್ದು ಪ್ರೋಟೋಕಾಲ್ ಅಲ್ಲಿ ಇದೆ, ಗಟ್ಟಿಗೆ ಪ್ರೋಟೋಕಾಲ್ ಇದೆ. ಮತ್ತೆ ಕೊಬ್ಬರಿನೆಲ್ಲ ಕುಡಿತೀರಲ್ಲ, ಅದು ಒಂದೇ ಸರ್. ನನಗೆ ಡೈಜೆಸ್ಟ್ ಅಸಿಡಿಟಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ಮೋಷನ್ ಕರೆಕ್ಟ್ ಆಗಿ ಆಗಲ್ಲ ಸರ್. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರು ಏನ್ ಹೇಳ್ತಾರೆ, ಇಷ್ಟಪಡ್ತಾರೆ ಮೇಡಮ್? ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ ಸರ್, ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತಾರೆ, ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಸುಮಾರು ಜನ ಈಗಾಗಲೇ ಫಾಲೋ ಮಾಡ್ತಾ ಇದ್ದಾರೆ ಸರ್. ಏನು ಕಾಯಿಲೆ ಅಂದ್ರೆ ಕಾಯಿಲೆ ಅಂತ ಇಲ್ಲಿ ಬರ್ತಾ ಇಲ್ಲ, ಆದ್ರೆ ನೋಡ್ಕೊಂಡು ಇದನ್ನ ಫಾಲೋ ಮಾಡ್ಕೋಬೇಕು ಅಂತ ಅಪ್ಡೇಟ್ ಮಾಡ್ಕೊಂತ ಇದ್ದಾರೆ ಸರ್. ನಿಮ್ ಪ್ರೋಗ್ರಾಮ್ ನೋಡ್ತಾ ಇರೋರೆಲ್ಲ ನಾವು ಈಗ ಟೈಮ್ ಸಿಕ್ಕಿದಾಗೆಲ್ಲ ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ ಸರ್. ಇದೇ ತರನ ಡಯಟ್ ಮಾಡಿ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. 6 ವಾರದಿಂದ ಕಾದಿಲ್ಲ ಸರ್ ನಿಮ್ಮ ಹತ್ರ ನೋಡ್ಬೇಕು ಅಂತ. ಇದೇ ಫಸ್ಟ್ ಇವತ್ತು ಮೀಟ್ ಮಾಡಿ ನಾವು ದೇವ್ರು ನೋಡಿದಾಗ ಆಗ್ತಾ ಇದೆ ಕಡಿಮೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.